ಒಂದು ಪದ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಯೂನಿವರ್ಸಲ್ ಪದ ಅಂತೀವಿ ನಾವು. ಕೇಳ್ತಾರೆ ನಮಗೆ ಗ್ಯಾಸ್ಟ್ರಿಕ್ ಅಂದ್ರೆ ಏನ್ ಡಾಕ್ಟ್ರೆ, ಅವ್ರಿಗೆ ಹೇಳ್ತಾರೆ ಸೆಲ್ಫ್ ಡಯಾಗ್ನೋಸ್ ಮಾಡೋಣ, ತುಂಬಾ ಗ್ಯಾಸ್ಟ್ರಿಕ್ ಅಂತಾನು ಬರ್ತಾರೆ. ಮಕ್ಕಳಿಗೂ ಗ್ಯಾಸ್ಟ್ರಿಕ್ ಆಗುತ್ತಾ, ದೊಡ್ಡೋರ್ಗಾಗತ್ತಾ? ನಿಮ್ಮ ಮಕ್ಕಳು ಕುರುಕುಲು ತಿಂಡಿಗಳು ತಿಂತಾರೆ, ರೋಡ್ ಸೈಡ್ಗಳು ತಿಂಡಿ ತಿಂತಾರೆ. ಆ ತಿನ್ನೋದ್ರಿಂದ ಈ ಮಕ್ಕಳಿಗೆ ಎಚ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗುತ್ತೆ, ಅದರಿಂದ ಉಣ್ಣಾಗುತ್ತೆ. ಮತ್ತೊಂದು ಕಾರಣ, ದಯವಿಟ್ಟು ಅನ್ನೆಸರ್ಲಿ ಮಕ್ಕಳಿಗೆ ಟ್ಯಾಬ್ಲೆಟ್ಸ್, ಯಾವ ಟ್ಯಾಬ್ಲೆಟ್ ಅಂದ್ರೆ ನಿಮ್ಮ SLC ಮಕ್ಕಳಿಗೆ ನೋಡಿ, ಎಕ್ಸಾಮ್ ಟೈಮ್ನಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಅಂದರೆ, ಯಾಕಂದರೆ ಗ್ಯಾಸ್ಟ್ರೈಟಿಸ್ ಹಂಗೆ ಬಿಟ್ಟರೆ ಪೆಪ್ಟಿಕ್ ಅಲ್ಸರ್ ಅಂತ ಆಗುತ್ತೆ, ಎಷ್ಟೋ ಸಾರಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗುತ್ತೆ, ಎಷ್ಟೋ ಸಾರಿ ಪೈಲೋರಿಕ್ ಅಬ್ಸ್ಟ್ರಕ್ಷನ್ ಆಗಿ ಅವರು ತಿಂದಿದ ಆಹಾರ ಕೆಳಕ್ಕೆ ಹೋಗಕ್ ಬಿಡಲ್ಲ, ಅದು 2 ದಿನ ತಿಂದ ಆಹಾರ 3ನೇ ದಿನ ವಾಂತಿ ಮಾಡ್ತಾರೆ. ಎಷ್ಟೋ ಸಾರಿ ಬರೀ ಗ್ಯಾಸ್ಟ್ರಿಕ್ ಅಂತ ನಾವು ಅನ್ಕೊಂಡಿರ್ತೀವಿ, ಎಂಡೋಸ್ಕೋಪಿ ಮಾಡಿದ್ರೆ ಅಲ್ಲಿ ಎಷ್ಟು ದೊಡ್ಡ ಕ್ಯಾನ್ಸರ್ ಇರುತ್ತೆ. ಮಕ್ಕಳಿಗೂ ಗ್ಯಾಸ್ಟ್ರಿಕ್ ಆಗುತ್ತಾ, ದೊಡ್ಡೋರ್ಗಾಗುತ್ತಾ, ಯಾರಿಗಾಗುತ್ತೆ ಅನ್ನೋದಕ್ಕೆ ಸಿಂಪಲ್, ಯಾರಿಗೆ ಬೇಕಾದರೂ ಗ್ಯಾಸ್ಟ್ರಿಕ್ ಆಗ್ಬೋದು. ಗ್ಯಾಸ್ಟ್ರಿಕ್ಕು ನಿಮ್ಮ ಸಾಮಾನ್ಯ ಜನರ ಭಾಷೆ, ನಮ್ಮ ಭಾಷೆಯಲ್ಲಿ ಗ್ಯಾಸ್ಟ್ರೈಟಿಸ್ ಅಂತೀವಿ. ಯಾಕಂದರೆ ನಿಮಗೆ ಟಾನ್ಸಿಲೈಟಿಸ್ ಗೊತ್ತು, ನಿಮ್ಮ ಮಗುಗೆ ಟಾನ್ಸಿಲ್ ತೆಗೆಸಿರ್ತೀರಿ, ಆಗ ಪದೇ ಪದೇ ಜ್ವರ ಬರುತ್ತೆ ಅಂತ. ಟಾನ್ಸಿಲ್ಗೆ ಇನ್ಫೆಕ್ಷನ್ ಆದರೆ ಊದ್ಕೊಂಡ್ರೆ ಟಾನ್ಸಿಲೈಟಿಸ್ ಅಂತೀವಿ. ಎಷ್ಟೋ ಸಾರಿ ಎಮರ್ಜೆನ್ಸಿ ಆಪ್ರೇಷನ್ ಮಾಡಿ ನಿಮ್ಮ ಮಗಳ ಅಪೆಂಡಿಕ್ಸ್ ತೆಗೆಸಿರ್ತೀರಿ, ಅದಕ್ಕೆ ಅಪೆಂಡಿಸೈಟಿಸ್ ಅಂತೀವಿ. ಅದೇ ರೀತಿ ನಾವು ಉಣ್ಣುವ ಆಹಾರ, ನಾವು ನುಂಗುವ ಆಹಾರ ನಮ್ಮ ಜಠರದೊಳಕ್ಕೆ ಹೋಗುತ್ತೆ. ನಮ್ಮದು ಜಠರ ಜೆ ಶೇಪ್ಡ್ ಬ್ಯಾಗು, ಒಳಗಡೆ ಒಂದು ಲೇಯರ್ ಇರುತ್ತೆ, ಮ್ಯೂಕಸ್ ಲೇಯರ್ ಅಂತೀವಿ ನಾವು. ಅದರೊಳಗೆ ಸಣ್ಣ ಸಣ್ಣ ಉಣ್ಣಾದರೆ ಗ್ಯಾಸ್ಟ್ರೈಟಿಸ್ ಅಂತೀವಿ. ಇದಕ್ಕೆ ಕಾರಣ ಏನು? ಭಾಳ ಸಿಂಪಲ್, ಹರಿ ವರಿ ಕರಿ. ನಿಮ್ಮ ಮಕ್ಕಳು ಗ್ಯಾಸ್ಟ್ರಿಕ್ ಆಗುತ್ತಾ? ಹೌದು. ತುಂಬ ಕುರುಕುಲು ತಿಂಡಿಗಳನ್ನ ತಿಂತಾರೆ, ರೋಡ್ ಸೈಡ್ಗಳು ತಿಂಡಿ ತಿಂತಾರೆ. ಆಗ ತಿನ್ನೋದ್ರಿಂದ ಈ ಮಕ್ಕಳಿಗೆ ಎಚ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗುತ್ತೆ, ಅದರಿಂದ ಉಣ್ಣಾಗುತ್ತೆ. ಆ್ಯಂಡ್ ಯಾರು ಇರ್ರೆಗ್ಯುಲರ್ ಊಟ ಮಾಡ್ತಾರೆ, ಯಾರು ತುಂಬ ಸಿಟ್ಟು ಮಾಡ್ಕೋತಾರೆ, ಯಾಕಂದರೆ ಬ್ರೈನ್ಗೂ ಸ್ಟಮಕ್ಕಿಗೂ ಕನೆಕ್ಷನ್ ಇರುತ್ತೆ, ಅದನ್ನು ವೇಗಸ್ ನರ್ವಿಂದ ಆಸಿಡ್ ಸ್ಟಿಮ್ಯುಲೇಷನ್ ಆಗುತ್ತೆ. ನಿಮ್ಮ ಆಸಿಡ್ ಸ್ಟಿಮ್ಯುಲೇಟ್ ಆಗಲಿಕ್ಕೆ 2 ಕಾರಣ, ಒಂದು ನ್ಯೂರಲಾಜಿಕಲ್ಲು, ಒಂದು ಹ್ಯೂಮರಲ್ ಅಂತೀವಿ ನಾವು, ಹಾರ್ಮೋನ್ನಿಂದ ಕೂಡ ಆಗುತ್ತೆ. ಬಟ್ ಆಸಿಡ್ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟು ಜಠರದಲ್ಲಿ. ಆದರೆ ಈ ಅಸಿಡಿಟಿ ಖಾಲಿ ಹೊಟ್ಟೆಯೊಳಗೆ ನಿಮ್ಮ ಜಠರವನ್ನೇ ಸುಡುತ್ತೆ, ಇದನ್ನೇ ನಾವು ಗ್ಯಾಸ್ಟ್ರೈಟಿಸ್ ಅನ್ನೋದು. ಇದಕ್ಕೆ ಮತ್ತೊಂದು ಕಾರಣ, ದಯವಿಟ್ಟು ಅನ್ನೆಸರ್ಲಿ ಮಕ್ಕಳಿಗೆ ಟ್ಯಾಬ್ಲೆಟ್ಸ್, ಯಾವ ಟ್ಯಾಬ್ಲೆಟ್ ಅಂದರೆ ಪೇಯ್ನ್ ಕಿಲ್ಲರ್ಸು, ಜ್ವರದ ಮಾತ್ರೆಗಳು, ಆಂಟಿಬಯೋಟಿಕ್ಗಳು, ಪ್ಯಾರಾಸಿಟಮಾಲ್, ಇವನ್ನ ಹೆಚ್ಚಿಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಡಿ, ಅದರಿಂದನೇ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಅಂದರೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು, ವಾಂತಿ. ಆ್ಯಂಡ್ ನಿಮ್ಮ SLC ಮಕ್ಕಳಿಗೆ ನೋಡಿ, ಎಕ್ಸಾಮ್ ಟೈಮ್ನಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಅಂದರೆ, ಇಲ್ಲದೇ ಊಟದ ಅವ್ಯವಸ್ಥೆ ಅಥವಾ ಟೆನ್ಷನ್. ಎಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತಲ್ಲ, ನ್ಯಾಚುರಲಿ ಎಕ್ಸಾಮ್ ಟೆನ್ಷನ್ ಇರುತ್ತೆ, ಆ ಟೈಮ್ನಲ್ಲಿ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಬಟ್ ಏನಂದರೆ, ಗ್ಯಾಸ್ಟ್ರಿಕ್ಗೆ ಟ್ರೀಟ್ಮೆಂಟ್ ನಮಗೆ ಭಾಳ ಸರಳ. ಇವತ್ತು ಬೇಕಾದಷ್ಟು ಡ್ರಗ್ಸ್ ಇದ್ದಾವೆ, ಪ್ರೋಟಾನ್ ಪಂಪ್ ಇನ್ಹಿಬಿಟಾರ್ಸ್ ಅಂತೀವಿ ನಾವು. ನೀವು ಕೇಳಿರ್ತೀರಿ, ಪ್ಯಾಂಟೋಪ್ರೊಸೋಲು, ಒಮೆಪ್ರೊಸೋಲು, ಇಂಥವು, ರ್ಯಾನಿಟಿಡಿನ್ನು, ಫ್ಯಾಮೋಟಿಡಿನ್ನು, ಇವೆಲ್ಲ ಆಂಟಾಸಿಡ್ಸು. ಡೈಜಿನ್ ಸಿರಪ್ ಕುಡಿತೀರಿ, ಸುಕ್ರಾಫಿಲ್ ಸಿರಪ್ ಕುಡಿತೀರಿ, ಇಂಥವೆಲ್ಲ ಇದ್ದಾವೆ. ಈಸಿಯೆಸ್ಟ್ ಅಂದರೆ ನಾವು ಭಾಳ ಸಾರಿ ಹೇಳೇವಿ ಮೊದಲಿಗೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ದಯವಿಟ್ಟು ತುಂಬ ಮಸಾಲೆಗಳನ್ನ ತಿನ್ನೋದು, ಇರ್ರೆಗ್ಯುಲರಾಗಿ ಊಟ ಮಾಡೋದು, ಸ್ಮೋಕಿಂಗು, ಮಕ್ಕಳಲ್ಲಿ ಅದಿರಲ್ಲ, ಸ್ಮೋಕಿಂಗು, ಆಲ್ಕೋಹಾಲು, ಇಂಥವನ್ನ ಆದಷ್ಟು ಅವಾಯ್ಡ್ ಮಾಡಿ. ರೋಡ್ ಸೈಡ್ ಫುಡ್ ತಿನ್ನೋರಿಗೆ ಎಚ್ ಪೈಲೋರೈ ಇನ್ಫೆಕ್ಷನ್ ಆಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಏನಂದರೆ ನಮ್ಮಲ್ಲಿ ಗುಡ್ ಟ್ರೀಟ್ಮೆಂಟ್ ಇರೋದ್ರಿಂದ ಇವು ಕಾಂಪ್ಲಿಕೇಶನ್ಗೆ ಹೋಗಲ್ಲ. ಯಾಕಂದರೆ ಗ್ಯಾಸ್ಟ್ರೈಟಿಸ್ ಹಂಗೆ ಬಿಟ್ಟರೆ ಪೆಪ್ಟಿಕ್ ಅಲ್ಸರ್ ಅಂತ ಆಗುತ್ತೆ, ಎಷ್ಟೋ ಸಾರಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗುತ್ತೆ, ಎಷ್ಟೋ ಸಾರಿ ಪೈಲೋರಿಕ್ ಅಬ್ಸ್ಟ್ರಕ್ಷನ್ ಆಗಿ ಅವರು ತಿಂದಿದ ಆಹಾರ ಕೆಳಕ್ಕೆ ಹೋಗಕ್ಕೆ ಬಿಡಲ್ಲ, ಅದು 2 ದಿನ ತಿಂದ ಆಹಾರ 3ನೇ ದಿನ ವಾಂತಿ ಮಾಡ್ತಾರೆ. ಇದನ್ನು ನಾವು ಪೈಲೋರಿ ಸ್ಟಿನೋಸಿಸ್ ಅಂತೀವಿ. ಇದಕ್ಕೆಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಅದರಿಂದ ಗ್ಯಾಸ್ಟ್ರಿಕ್ ಬಗ್ಗೆ ದಯವಿಟ್ಟು ನಿಮಗೆ ಯಾರಿಗೆ ಬೇಕಾದ್ರೂ ಬರ್ಬೋದು, ಹಿರಿಯರಿಗೆ ಬರ್ಬೋದು, ಬೇರೆ ಕಾಯಿಲೆಗೆ TBಗೆ ಮೆಡಿಸನ್ ತೊಗೊಳ್ಳೋರಿಗೆ ಬರ್ಬೋದು,
ಕ್ಯಾನ್ಸರ್ ಡ್ರಗ್ಸ್ ನುಂಗೋರಿಗೆ ಬರ್ಬೋದು. ಸೊ ಯಾವುದೇ ಗ್ಯಾಸ್ಟ್ರಿಕ್ ಬಂದರೂ ಕೂಡ ನಮ್ಮಲ್ಲಿ ಅದಕ್ಕೆ ಕರೆಕ್ಟ್ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್. ಫೈನಲಿ ಇವತ್ತು ನಾನು MBBS ಮಾಡೋವಾಗ ಇದಿರಲಿಲ್ಲ ಗ್ಯಾಸ್ಟ್ರೋಸ್ಕೋಪಿ ಅಂತ. ಡೈರೆಕ್ಟಾಗಿ ನಾವು ಒಂದು ಸ್ಕೋಪ್ ಮಾಡಿ ಸ್ಟಮಕ್ಕಿನ ಒಳಭಾಗವನ್ನು ನಾವು ವಿಡಿಯೋ ಮುಖಾಂತರ TV ಒಳಗೆ ತೋರಿಸ್ಬೋದು, ಪೇಷಂಟ್ಗೂ ತೋರಿಸ್ಬೋದು, ನಿನ್ನ ಜಠರದಲ್ಲಿ ಏನೆಲ್ಲ ಆಗಿದೆ ನೋಡು ಅಂತ. ಎಷ್ಟೋ ಸಾರಿ ಬರೀ ಗ್ಯಾಸ್ಟ್ರಿಕ್ ಅಂತ ನಾವು ಅಂದ್ಕೊಂಡಿರ್ತೀವಿ, ಎಂಡೋಸ್ಕೋಪಿ ಮಾಡಿದರೆ ಅಲ್ಲಿ ಇಷ್ಟು ದೊಡ್ಡ ಕ್ಯಾನ್ಸರ್ ಇರುತ್ತೆ. ಕ್ಯಾನ್ಸರಿಗೆ ಬಂದರೆ ಎರಡೇ ಇಂಪಾರ್ಟೆಂಟ್, ಅರ್ಲಿ ಡಿಟೆಕ್ಷನ್, ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಅದಕ್ಕೆ ಬಹಳ ಸಾರಿ ನಾವು ಎಚ್ಚರದಿಂದ ಇರಿ. ದಯವಿಟ್ಟು ಏನಾದರೂ ರೋಗ ಲಕ್ಷಣಗಳು ಕಂಡ್ರೆ ನೀವು ಬೇಗ ನಮ್ಮ ಹತ್ರ ಬನ್ನಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಅಂತ ನಾವು ಪಾಠ ಮಾಡ್ತೀವಿ. ಆದ್ದರಿಂದ ದಯವಿಟ್ಟು ಈ ವಿಚಾರಗಳು ನಿಮಗಿರಲಿ. ಬಟ್ ನಿಮ್ಮ ಮಕ್ಕಳಲ್ಲಿ ಇನ್ನೊಂದು ನಿಮಗೆ ಕನ್ಫ್ಯೂಷನು, ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ತುಂಬ ಮಗ ಊಸುತ್ತೆ, ಗ್ಯಾಸ್ ಪಾಸ್ ಮಾಡುತ್ತೆ, ಸ್ಕೂಲಿಂದ ಕಂಪ್ಲೇಂಟ್ ಬರುತ್ತೆ, ನಿಮ್ಮ ಮಗ ತುಂಬ ಕೆಟ್ಟದಾಗಿ ಸ್ಮೆಲ್ ಬರೋಂಗೆ ಇದು ಮಾಡುತ್ತೆ. ದಯವಿಟ್ಟು ಸಾಮಾನ್ಯರಿಗೆ ಒಂದು ಹೇಳ್ತೀನಿ, ನಿಮ್ಮ ಮಗು ಗ್ಯಾಸ್ ಪಾಸ್ ಮಾಡ್ಬೋದು. ಒಂದು ದಿನಕ್ಕೆ 15 ಸಾರಿ ಒಂದು ಮಗು ಊಸಬಹುದು. ಬಟ್ಟು ಗ್ಯಾಸ್ನಲ್ಲಿ ಸ್ಮೆಲ್ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಇಂಡೋಲ್ ಆ್ಯಂಡ್ ಸ್ಕೆಟಾಲ್ 99% ನೈಟ್ರೋಜನ್ ಅದಕ್ಕೆ ಸ್ಮೆಲ್ ಇಲ್ಲ. 0.25% ಇಂಡೋಲ್ ಆ್ಯಂಡ್ ಸ್ಕೆಟಾಲ್ ಅಂತ ಇರುತ್ತೆ. ಇದು ಯಾವ ಜಾಸ್ತಿ ಇರುತ್ತೆ ಅಂದರೆ ನಿಮ್ಮ ಮಕ್ಕಳು ಕೋಳಿ ಮೊಟ್ಟೆ ತಿಂದರೆ, ದ್ವಿದಳ ಧಾನ್ಯಗಳು, ಅವರೆಕಾಳು, ಅವರೆ ಬೀಜ ಇವೆಲ್ಲ ತಿಂದರೆ, ಚಿಕನ್ ತಿಂದರೆ, ಅಂಥ ಟೈಮ್ನಾಗ ಗ್ಯಾಸ್ ಜಾಸ್ತಿ ಆಗುತ್ತೆ. ಸೊ ಭಾಳ ಜನ ನಮಗೆ ದಯವಿಟ್ಟು ಗಬ್ಬು ವಾಸನೆ ಬರುತ್ತೆ ಡಾಕ್ಟ್ರೆ, ಅದನ್ನು ಕಡಿಮೆ ಮಾಡಿ ಅಂದರೆ ನಾವು ಕೊಡೋ ಇನ್ಸ್ಟ್ರಕ್ಷನ್ಸು ಭಾಳ ಸಿಂಪಲ್ಲು. ದಯವಿಟ್ಟು ನೀರು ಜಾಸ್ತಿ ಕುಡಿಸಿ, ಸೊಪ್ಪು ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಹಣ್ಣುಗಳು, ಇದರೊಳಗೆ ಗ್ಯಾಸ್ ಪ್ರೊಡಕ್ಷನ್ ಕಡಿಮೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬಹಳ ದೊಡ್ಡ ಕಂಪ್ಲೇಂಟು ಗ್ಯಾಸ್ ಟ್ರಬಲ್. ಗ್ಯಾಸ್ಟ್ರಿಕ್ ಟ್ರಬಲ್ ಬೇರೆ, ಅದನ್ನು ನಾವಲ್ಲೇ ಹೇಳಿದ್ದೀನಿ, ಗ್ಯಾಸ್ ಟ್ರಬಲ್ ಬೇರೆ. ಈ ಗ್ಯಾಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಕರುಳಿನಲ್ಲಿ ಉತ್ಪತ್ತಿ ಆಗುತ್ತೆ. ಆ್ಯಂಡ್ ಭಾಳ ಸಾರಿ ತೇಗ್ತಾರಲ್ಲ ಮಕ್ಕಳು, ನೀವು ತೇಗ್ತಿರಲ್ಲ, ಅದು ಆ ಗ್ಯಾಸ್ ಬೇರೆ. ಅದು ನಾವು ನುಂಗಿದ ಗ್ಯಾಸು. ನೀವು ಅಬ್ಸರ್ವ್ ಮಾಡಿ, ನೀವು ಭಾಳ ಫಾಸ್ಟಾಗಿ ಊಟ ಮಾಡಿದರೆ ಒಂದೊಂದು ತುತ್ತಿನ ಜೊತೆಯಲ್ಲಿ 1.25 ml ಗ್ಯಾಸ್ ನಾವು ನುಂಗ್ತೀವಿ. ಸೊ ಊಟ ಎಲ್ಲ ಆದಮೇಲೆ ಅದನ್ನು ಈಚೆ ತೆಗೆಯೋದೇ ನಾವು ತೇಗೋದು ಅನ್ನೋದು. ಎಷ್ಟೋ ಸಾರಿ ಅಜ್ಜಿದಿರು ಹೇಳ್ತಾರೆ, ಸಣ್ಣ ಮಗುಗೆ ಹಾಲು ಕುಡಿಸೋವಾಗೆ ಹೆಗಲ ಮೇಲೆ ಹಾಕ್ಕೊಂಡು ತೇಗ್ಸು, ಯಾಕಂದರೆ ಚಿಕ್ಕ ಪುಟಾಣಿ ಹೊಟ್ಟೆಯೊಳಗೆ ಗ್ಯಾಸ್ ತುಂಬಿಕೊಂಡಿರುತ್ತೆ, ಯಾಕಂದರೆ ಗಾಳಿನ ನುಂಗಿರುತ್ತೆ ಮಗು ಅಂತ. ದೇಗ್ಸಿದ ಮೇಲೆ ಮತ್ತೊಂದು ಚೂರು 3 ಒಳ್ಳೆ ಹಾಲು ಕುಡಿಸ್ತಾರೆ. ಆದ್ದರಿಂದ ಗ್ಯಾಸ್ ಬೇರೆ, ಗ್ಯಾಸ್ ಟ್ರಬಲ್ಲೇ ಬೇರೆ, ಗ್ಯಾಸ್ಟ್ರಿಕ್ ಟ್ರಬಲ್ಲೇ ಬೇರೆ. ಇದು ನಿಮಗೆ ಅರಿವು ಮೂಡಲಿ ಅಂತ ನಮ್ಮ ವೈದ್ಯಕೀಯ ವಿಜ್ಞಾನವನ್ನು ಸರಳವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.